ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरयेत्. ಶ್ರೀಕೃಷ್ಣ ಪರಮಾತ್ಮನ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದಿ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 42, 43, 44ನೇ ಶ್ಲೋಕಗಳು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಂ ಜನ್ಮಕರ್ಮಫಲಪ್ರದಾಂ ಕ್ರಿಯಾವಿಶೇಷಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ ಭೋಗೈಶ್ವರ್ಯಪ್ರಸಕ್ತಾನಾಂ ದಯಾಪವೃತಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೋ ನ ವಿಧೀಯತೆ. ಪಾರ್ಥ ಕಾಮಾತ್ಮನಃ ವೇದವಾದರತಾಃ ಸ್ವರ್ಗಪರಾಃ ಅನ್ಯತ್ ನ ಅಸ್ತಿ ಇತಿ ವಾದಿನಃ ಅವಿಪಶ್ಚಿತಃ ಇಮಾಂ ಯಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಜನ್ಮ ಕರ್ಮ ಫಲಪ್ರದಾಂ ಭೋಗೈಶ್ವರ್ಯಗತಿಂ ಪ್ರತಿ ಕ್ರಿಯಾವಿಶೇಷಬಹುಲಾಂ ತಯಾ ಅಪವೃತಚೇತಸಾಂ ಭೋಗೈಶ್ವರ್ಯಪ್ರಸಕ್ತಾನಾಂ ಸಮಾಧೌ ವ್ಯವಸಾಯಾತ್ಮಿಕಾ ಬುದ್ಧಿ ನ ವಿಧೀಯತೆ. ಹೇ ಅರ್ಜುನ, ಯಾರು ಭೋಗಗಳಲ್ಲೇ ತನ್ಮಯರಾಗಿದ್ದಾರೋ, ಯಾರು ಕರ್ಮ ಫಲವನ್ನು ಪ್ರಶಂಸೆ ಮಾಡುವಂಥ ವೇದವಾಕ್ಯಗಳಲ್ಲೇ ಪ್ರೀತಿ ನೆಟ್ಟಿರುತ್ತಾರೋ, ಯಾರ ಬುದ್ಧಿಯೊಳಗ ಸ್ವರ್ಗವೇ ಪರಮಪ್ರಾಪ್ಯವಾಗಿರ್ತಕ್ಕಂಥ ವಸ್ತುವಾಗಿದೆಯೋ ಮತ್ತು ಸ್ವರ್ಗಕ್ಕಿಂತ ಮಿಗಿಲಾಗಿರತಕ್ಕಂಥ ಬೇರೆ ವಸ್ತುವೇ ಇಲ್ಲ, ಈ ಯಾರು ಹೇಳ್ತಾ ಇದ್ದಾರೋ ಆ ಅವಿವೇಕಿ ಜನರು ಈ ಪ್ರಕಾರವಾದ ಯಾವ ಪುಷ್ಪಿತವಾಗಿರ್ತಕ್ಕಂಥ, ಅಂದರೆ ತೋರಿಕೆಗೆ ಮಾತ್ರ ಶೋಭೆಯಿಂದ ಕೂಡಿಕೊಂಡಿರ್ತಕ್ಕಂಥ ವಾಣಿಯನ್ನು ಹೇಳ್ತಾ ಇರ್ತಾರೋ ಅದು ಈ ಜನ್ಮರೂಪಿ ಕರ್ಮಫಲವನ್ನು ಕೊಡುವಂಥದ್ದಾಗಿಯೂ ಭೋಗ ಮತ್ತು ಐಶ್ವರ್ಯದ ಪ್ರಾಪ್ತಿಗಾಗಿ ನಾನಾ ಪ್ರಕಾರದ ಅನೇಕ ಕ್ರಿಯೆಗಳ ವರ್ಣನೆಯನ್ನು ಮಾಡುವುದಾಗಿಯೂ ಆ ವಾಣಿಯ ಮೂಲಕವಾಗಿ ಯಾರ ಚಿತ್ತ ಅನ್ನುವಂಥದ್ದು ಅಪಹರಿಸಲ್ಪಟ್ಟದೋ, ಯಾರು ಭೋಗ ಮತ್ತು ಐಶ್ವರ್ಯಗಳಲ್ಲಿ ಅತ್ಯಂತ ಆಸಕ್ತರಾಗಿದ್ದಾರೋ ಆ ಪುರುಷರಿಗೆ ಪರಮಾತ್ಮನಲ್ಲಿ ನಿಶ್ಚಯಾತ್ಮಕವಾಗಿರತಕ್ಕಂಥ ಬುದ್ಧಿ ಇರೋದಿಲ್ಲ ಅನ್ನುವಂಥ ಮಾತುಗಳನ್ನು ಭಗವಂತ ಈ 3 ಶ್ಲೋಕಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಲ್ಲಿ ಕರ್ಮಯೋಗಿಯಾಗಿರ್ತಕ್ಕಂಥವನು ಅವಶ್ಯವಾಗಿ ಧಾರಣಾ ಮಾಡಲಿಕ್ಕೆ ಯೋಗ್ಯವಾಗಿರತಕ್ಕಂಥ ನಿಶ್ಚಯಾತ್ಮಕ ಬುದ್ಧಿ ಅನ್ನುವಂಥದ್ದನ್ನು ತ್ಯಾಗ ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ಈ ಸಕಾಮ ಮನುಷ್ಯರ ಒಂದು ಬುದ್ಧಿಯ ಸ್ವರೂಪವನ್ನು ತಿಳಿಸಿ, ಈಗ ಈ ಮುಂದಿನ ಈ 3 ಶ್ಲೋಕಗಳಲ್ಲಿ ಆ ಸಕಾಮ ಭಾವವನ್ನು ತ್ಯಾಜ್ಯ ಅಂತ ತಿಳಿಸುವುದಕ್ಕೋಸ್ಕರವಾಗಿ
ಆ ಸಕಾಮ ಮನುಷ್ಯರ ಒಂದು ಸ್ವಭಾವ, ಅವರ ಒಂದು ಸಿದ್ಧಾಂತ ಮತ್ತು ಅವರ ಆಚಾರ ವ್ಯವಹಾರಗಳ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಕಾಮಾತ್ಮನಃ ಅಂತಂದರು. ಕಾಮಾತ್ಮನಃ ಅಂತಂದರೆ ಏನರ್ಥ ಅಂತಂದರೆ, ಇಲ್ಲಿ ಕಾಮ ಅನ್ನುವಂಥ ಶಬ್ದಗಳು ಭೋಗಗಳ ಒಂದು ವಾಚಕವಾಗೈತಿ ಅಂತ. ಆ ಭೋಗಗಳಲ್ಲಿ ಅತ್ಯಂತ ಆಸಕ್ತನಾಗಿ, ಇಲ್ಲಿ ಭೋಗೈಶ್ವರ್ಯ ಪ್ರಸಕ್ತಾನಾಂ, ಪ್ರಪಂಚದ ಏನ ಭೋಗಗಳದಾವಲ್ಲ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಾತ್ಮಕವಾಗಿರ್ತಕ್ಕಂಥ ಈ ಸಮಸ್ತ ಭೋಗಗಳಲ್ಲಿ ಅವನು ಆಸಕ್ತನಾಗಿರ್ತಾನೆ. ಬರೀ ಯಾವಾಗಲೂ ಅದರದ್ದೇ ಚಿಂತನ ಮಾಡ್ತಾ ಇರ್ತಾನೆ. ಮಾಡ್ತಾ ಮಾಡ್ತಾ ಯಾರು ಅದರಲ್ಲಿಯೇ ತನ್ಮಯರಾಗಿದ್ದಾರೋ, ಆ ಭೋಗಗಳ ಚಿಂತನೆಯೊಳಗನ ಯಾರು ಮುಳುಗಿ ಹೋಗಿಬಿಟ್ಟಿದ್ದಾರೋ, ಯಾರು ಅವುಗಳ ಬೆನ್ನತ್ತಿ, ಆ ಭೋಗಗಳ ಬೆನ್ನತ್ತಿ ತನ್ನ ಮನುಷ್ಯತ್ವವನ್ನೇ ಸರ್ವತಾ ಮರೆತು ಬಿಟ್ಟಿರ್ತಾರೆ. ಅಂಥ ಭೋಗಾಸಕ್ತರ ಮನುಷ್ಯರ ಒಂದು ವಿಚಾರವಾಗಿಲ್ಲಿ ಕಾಮಾತ್ಮನಃ ಅನ್ನುವಂಥ ಪದವನ್ನು ಭಗವಂತ ಇಲ್ಲಿ ಪ್ರಯೋಗ ಮಾಡಿದ್ದಾನೆ. ಅಂದರೆ ಸಂಪೂರ್ಣ ಭೋಗದಲ್ಲಿ ಮುಳುಗಿರ್ತಕ್ಕಂಥವರು, ಅಂದರೆ ಪ್ರಪಂಚದ ಭೋಗಗಳೇ ಸತ್ಯ, ಅವುಗಳನ್ನೇ ಸುಖ ಅದಂಥೇಳಿ ಅವುಗಳಲ್ಲಿಯೇ ಸಂಪೂರ್ಣ ಆಸಕ್ತರಾಗಿರ್ತಕ್ಕಂಥವ್ರು. ಇನ್ನು ವೇದವಾದರತಃ ಅಂತ ಭಗವಂತ ಇನ್ನೊಂದು ಶಬ್ದ ಪ್ರಯೋಗ ಮಾಡಿದ್ರು. ಅದರ ಅರ್ಥ ಏನಪ್ಪ ಅಂತಂದರೆ, ವೇದಗಳಲ್ಲಿ ಈ ಲೋಕದ ಬಗ್ಗೆ ಮತ್ತು ಪರಲೋಕಗಳ ಬಗ್ಗೆ, ಆ ಭೋಗಗಳ ಪ್ರಾಪ್ತಿಗಾಗಿ ಅನೇಕ ಪ್ರಕಾರವಾಗಿರತಕ್ಕಂಥ ಬೇರೆ ಬೇರೆ ಕಾಮ್ಯಕರ್ಮಗಳ ವಿಧಾನ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಅದರಾಗ ಈಗ ಉದಾಹರಣೆಗೆ ಪುತ್ರಕಾಮೇಷ್ಟಿಯಾಗಲಿ, ಕಾರೀರಿಯಾಗಲಿ ಅಥವಾ ಅಗ್ನಿಹೋತ್ರಾದಿ ಕರ್ಮಗಳಾಗಲಿ, ಅವುಗಳನ್ನೆಲ್ಲ ಅಲ್ಲಿ ವಿಧಾನ ಮಾಡ್ಯಾರ. ಆ ಕರ್ಮಗಳ ಫಲಗಳು ಕೂಡ ಬೇರೆ ಬೇರೆಯೇ ಅದಾವೆ. ಆ ವೇದದ ಆ ವಚನಗಳಲ್ಲಿ ಅವುಗಳ ಮೂಲಕವಾಗಿ ತಿಳಿಸಿರ್ತಕ್ಕಂಥ ಆ ಫಲರೂಪವಾಗಿರ್ತಕ್ಕಂಥ ಭೋಗಗಳಲ್ಲಿ ಯಾರಿಗೆ ಅತ್ಯಂತ ಒಂದು ಆಸಕ್ತಿ ಅನ್ನುವಂಥದ್ದೈತಲ್ಲ, ಅಂಥ ಮನುಷ್ಯರ ಒಂದು ವಾಚಕವಾಗಿ ಇಲ್ಲಿ ವೇದವಾದರತಃ ಅನ್ನುವಂಥ ಪದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಂದರೆ ವೇದಗಳಲ್ಲಿ ಜಗತ್ತಿನ ಕುರಿತು ವೈರಾಗ್ಯವನ್ನು ಉಂಟು ಮಾಡುವಂಥ ಮತ್ತು ಪರಮಾತ್ಮನ ಯಥಾರ್ಥ ಸ್ವರೂಪದ ಪ್ರತಿಪಾದನೆ ಮಾಡುವಂಥ ಯಾವ ಮಾತುಗಳದಾವಲ್ಲ, ಅವುಗಳಲ್ಲಿ ಪ್ರೀತಿ ಇಡುವಂಥ ಮನುಷ್ಯರ ವಾಚಕವಾಗಿ ಇಲ್ಲಿ ವೇದವಾದರತ ಅನ್ನುವಂಥ ಪದ ಅಲ್ಲ. ಯಾಕಂದರೆ ನಾವು ಪರಮಾತ್ಮನ ಬಗ್ಗೆ ಯಥಾರ್ಥವಾದ ಸ್ವರೂಪವನ್ನು ಬೋಧ ಮಾಡುವಂಥ ಉಪನಿಷತ್ತು ವಾಕ್ಯಗಳದಾವು. ಉಪನಿಷತ್ತುಗಳು ಅಂದರೆ ಅವು ವೇದನೆ, ವೇದದ ಅಂತಿಮ ಭಾಗವೇ ಉಪನಿಷತ್ತು ಅಂತ ಹೇಳಿಸ್ಕೊಳ್ತಾ ಇದ್ದಾವೆ. ಅಂಥ ವಾಕ್ಯಗಳಲ್ಲಿ ಇವರಿಗೆ ಅಭಿರುಚಿ ಇರಂಗಿಲ್ಲ. ಇವರು ಕೇವಲ ಏನು ಮಾಡ್ತಾರಂದ್ರೆ ಪ್ರಪಂಚದ ಭೋಗಗಳನ್ನು ಕುರಿತು ಬೋಧ ಮಾಡತಕ್ಕಂಥ, ಆ ಭೋಗಗಳ ಪ್ರಾಪ್ತಿಯನ್ನು ಕುರಿತು ಬೋಧ ಮಾಡುವಂಥ ವೇದದ ಒಂದು ಕರ್ಮಕಾಂಡ ಭಾಗ ಅನ್ನುವಂಥದ್ದೈತಲ್ಲ, ಆ ವಚನಗಳಲ್ಲಿ ಪ್ರೀತಿ ಇಡ್ತಾರಂತ. ಅಂದರೆ ಇವರಿಗೆ ಸ್ವರ್ಗ ಪ್ರಾಪ್ತಿಯೇ ಪರಮ ಪುರುಷಾರ್ಥ ಅಂತ. ಯಾಕಂದರೆ ಸ್ವರ್ಗಕಾಮೋ ಅಗ್ನಿಹೋತ್ರಂ ಜುಹುಯಾತ್ ಅಂತ ವೇದವಾಕ್ಯ ಹೇಳ್ತದೆ. ಆ ಸ್ವರ್ಗ ಪ್ರಾಪ್ತಿಯನ್ನು ಕುರಿತು ವೇದಗಳು ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡುವಂತೇನು ವಿಧಾನ ಮಾಡ್ತಾ ಇದ್ದಾವಲ್ಲ, ಅಂಥ ವಾಕ್ಯದಲ್ಲಿನೇ ಇವರಿಗೆ ಭಾಳ ಶ್ರದ್ಧಾ ಆಸಕ್ತಿ. ಯಾಕೆಂದರೆ ಸ್ವರ್ಗ ಪ್ರಾಪ್ತಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಮತ್ತೊಂದು ಏನೂ ಇಲ್ಲ ಅಂಥೇಳಿ ಇವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸಮಸ್ತ ವೇದಗಳ ಒಂದು ವಾಸ್ತವಿಕ ಅಭಿಪ್ರಾಯ ಅನ್ನುವಂಥದ್ದು ಆ ಪರಮಾತ್ಮನ ಸ್ವರೂಪದ ಪ್ರತಿಪಾದನೆ ಮಾಡೋದಾಗೈತಿ. ಆ ವೇದಗಳ ಮೂಲಕವಾಗಿ ತಿಳಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಪರಮಾತ್ಮ ಒಬ್ಬನೇ. ಇಂಥ ರಹಸ್ಯವನ್ನು ತಿಳಿಯದೆ ಅವರು ವೇದೋಕ್ತವಾಗಿರ್ತಕ್ಕಂಥ ಸಕಾಮ ಕರ್ಮಗಳಲ್ಲಿ ಮತ್ತು ಅವುಗಳ ಫಲವನ್ನು ಪಡೆಯುವುದರಲ್ಲಿ ಅವರು ಆಸಕ್ತರಾಗಿರ್ತಾ ಇದ್ದಾರೆ. ಅಂಥ ಮನುಷ್ಯರನ್ನು ಕುರಿತು ಇಲ್ಲಿ ವೇದವಾದರತಃ ಅಂತ ಭಗವಂತ ಪದವನ್ನು ಪ್ರಯೋಗ ಮಾಡಿದ. ಇನ್ನು ಇಲ್ಲಿ ಸ್ವರ್ಗಪರಾಹ ಅಂತ ಹೇಳ್ತಾರೆ. ಇಲ್ಲಿ ಸ್ವರ್ಗವನ್ನೇ
ಹೊಂದುವುದು ಅದೇ ಶ್ರೇಷ್ಠ ಅಂತ. ಅದೇ ನಾವು ಹೊಂದುವಂಥ ಫಲ ಏನಪ್ಪ ಅಂತಂದರೆ ಸ್ವರ್ಗ. ಯಾಕಂದರೆ ಸ್ವರ್ಗಕ್ಕಿಂತಲೂ ಮಿಗಿಲಾಗಿ ಪ್ರಾಪ್ತಿ ಮಾಡಿಕೊಳ್ಳಕ್ಕೆ ಯೋಗ್ಯವಾಗಿರ್ತಕ್ಕಂಥ ಯಾವ ವಸ್ತು ಇಲ್ಲವೇ ಇಲ್ಲ ಅಂತೇಳಿ ತಿಳ್ಕೊಂಡಿರ್ತಾರೆ. ಮತ್ತು ಇದರಿಂದ ಅವರು ಪರಮಾತ್ಮನ ಪ್ರಾಪ್ತಿಯ ಸಾಧನೆಗಳಾಗಿರತಕ್ಕಂಥ ಒಂದು ಧ್ಯಾನ ಆಗಲಿ, ಶಮದಮಾದಿಗಳಾಗಲಿ, ಇವುಗಳಿಂದ ಅವರು ದೂರ ಆಗಿರ್ತಾ ಇದ್ದಾರೆ. ಅವರು ಕೇವಲ ಏನಪ್ಪ ಅಂದರೆ ಸ್ವರ್ಗವೇ ಶ್ರೇಷ್ಠವಾದ ಫಲ, ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ಆ ಸ್ವರ್ಗವನ್ನೇ ಪಡ್ಕೊಳ್ಬೇಕು ಅಂಥೇಳಿ ಭಗವಂತನ ಪ್ರಾಪ್ತಿಯ ಸಾಧನೆಗಳಿಂದ ಅವರು ದೂರ ಆಗಿರ್ತಾರೆ. ಅದರ ಒಂದು ಅಚಕವಾಗಿ ಇಲ್ಲಿ ಪರಮಾತ್ಮ ಇಲ್ಲಿ ಸ್ವರ್ಗಪರಾಹ ಅಂತ ಸಂಬೋಧನೆ ಮಾಡಿದ. ಇನ್ನೊಂದು ನಾಣ್ಯದ ಸ್ಥಿತಿವಾದಿನಃ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಅವಿವೇಕ ಜನರು ಏನದಾರಪ್ಪ ಅಂತಂದ್ರೆ ಇವರು ಭೋಗದಲ್ಲಿಯೇ ಸಂಪೂರ್ಣ ಮುಳುಗಿ ಹೋಗಿಬಿಟ್ಟಾರ. ಅವರು ಪ್ರೀತಿ ಎಲ್ಲ ಎಲ್ಲಿ ಅದಪ್ಪ ಅಂದ್ರೆ ಭೋಗದೊಳಗೆ ಅದು. ಅಂದ್ರೆ ಅವರ ದೃಷ್ಟಿಯೊಳಗೆ ಹೆಂಡತಿ, ಮಕ್ಕಳು, ಧನ, ಮಾನ, ದೊಡ್ಡಸ್ತಿಕೆ, ಪ್ರತಿಷ್ಠೆ ಮತ್ತು ಈ ಲೋಕದ ಒಂದು ಸುಖ, ಸ್ವರ್ಗಲೋಕದ ಒಂದು ಸುಖ ಅಲ್ಲದ ಅವರು ಮೋಕ್ಷಾರ್ಥಿಗಳ ಪ್ರಾಪ್ತಿಗೆ ಪ್ರಯತ್ನ ಮಾಡುವಂಥದ್ದಿಲ್ಲವೇ ಇಲ್ಲ ಅವರು. ಅಂದರೆ ಅದಕ್ಕೆ ಪ್ರಯತ್ನವೇ ಯಾವ ವಸ್ತು ಇಲ್ಲವೇ ಇಲ್ಲ. ಸ್ವರ್ಗದ ಒಂದು ಪ್ರಾಪ್ತಿಯನ್ನೇ ಅವರು ಎಲ್ಲದಕ್ಕಿಂತಲೂ ಮಿಗಿಲಾಗಿರತಕ್ಕಂಥ ಒಂದು ಧ್ಯೇಯ ಅಂತ ತಿಳ್ಕೊಂಡಿರ್ತಾರೆ. ವೇದಗಳ ಒಂದು ತಾತ್ಪರ್ಯವನ್ನು ಅವರು ಹೀಗದಂಥೇಳಿ ತಿಳ್ಕೊಂಡಿರ್ತಾರೆ ಮತ್ತು ಅದ ಒಂದು ಸಿದ್ಧಾಂತದ ವರ್ಣನೆ ಮತ್ತು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರಂತ. ಅದಕ್ಕೆ ಇದ ಅಭಿಪ್ರಾಯವನ್ನು ಭಗವಂತಿಲ್ಲಿ ನಾಣ್ಯದ ಸ್ಥಿತಿವಾದಿನಃ ಅನ್ನುವಂಥ ಒಂದು ವಿಶೇಷಣದಿಂದ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಇನ್ನು ಇಲ್ಲಿ ಅವಿಪಶ್ಚಿತ ಅಂತ ಹೇಳಿದರು. ವ್ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ಅಂತ. ಅವಿಪಶ್ಚಿತ ಅಂತಂದರೆ ಏನಿಲ್ಲಿ ಇವರನ್ನು ವಿವೇಕಹೀನರು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಮಿಥ್ಯ ಅನ್ನುವಂಥ ಒಂದು ವಿಚಾರವನ್ನು ಮಾಡಿ, ಅದರ ಬಗ್ಗೆ ವಿವೇಚನೆಯನ್ನು ಮಾಡಿ ತಮ್ಮ ಕರ್ತವ್ಯದ ನಿಶ್ಚಯವನ್ನು ಮಾಡಿಕೊಂಡಿದ್ದರೆ ಅವರು ಭೋಗಗಳಲ್ಲಿ ಆಸಕ್ತರಾಗ್ತಿದ್ದಿಲ್ಲ, ಅದರೊಳಗೆ ಸಿಕ್ಕೊಳ್ತಿದ್ದಿಲ್ಲ. ಆದರೆ ಇವರು ವಿವೇಕಪೂರ್ವಕವಾಗಿ ತಮ್ಮ ಕರ್ತವ್ಯ ನಿಶ್ಚಯವನ್ನು ಮಾಡಿಕೊಳ್ಬೇಕು, ಆದರೆ ಅವರು ಮಾಡಿಕೊಂಡಿಲ್ಲ. ಆದ್ದರಿಂದ ಇವರಿಗೆ ಅವಿಪಶ್ಚಿತ ಅಂತ ಭಗವಂತ ಹೇಳಿದ. ಇಮಾಂ ಪುಷ್ಪಿತಾಂ ವಾಚಂ ಅಂಥೇಳಿ ಭಗವಂತ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇಮಾಂ ಪುಷ್ಪಿತಾಂ ವಾಚಂ ಅಂತಂದ್ರೆ ಏನು ಅಂತಂದ್ರೆ ಈ ವಿಶೇಷದಿಂದ ತಮ್ಮನ್ನು ದೊಡ್ಡ ಪಂಡಿತ ಅಂತ ತಿಳ್ಕೊಂಡಿರ್ತಾರೆ. ಸ್ವರ್ಗ ಮತ್ತು ಭೋಗಗಳಿಗಿಂತಲೂ ಹೆಚ್ಚಾಗಿ ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಂತ ಇತರರಿಗೂ ಕೂಡ ಅವರು ಹೇಳ್ತಾ ಇದ್ದಾರೆ. ಈ ಜನ್ಮ ಮರಣ ರೂಪವಾಗಿರ್ತಕ್ಕಂಥ ಕರ್ಮಫಲವನ್ನು ಕೊಡುವಂಥ ಯಾವ ಒಂದು ವೇದದ ವಾಣಿಯ ವರ್ಣನೆಯನ್ನು ಅವರು ಯಾವಾಗಲೂ ಮಾಡ್ತಾ ಇರ್ತಾರೆ. ಅವರ ವಾಣಿಯ ಉಪದೇಶ ಅನ್ನುವಂಥದ್ದು ಅದು ಕೇಳುವವರ ಮನಸ್ಸನ್ನು ಅಪಹರಣ ಮಾಡ್ತದದು. ಅದಕ್ಕಿಲ್ಲಿ ಪುಷ್ಪಿತಾಂ ಅನ್ನುವಂಥ ಒಂದು ವಿಶೇಷಣ ಹಾಕಿದರು. ಪುಷ್ಪಿತಾಂ ಅಂತಂದ್ರೇನು? ಅದು ಹೆಸರಿಗೆ ಮಾತ್ರ. ಯಾಕಂದರೆ ಈ ಭೋಗಳೆಲ್ಲ ನಶ್ವರದಾವು, ಕ್ಷಣಿಕ ಸುಖ ಕೊಡ್ತಾವೆ. ಮುತ್ತುಗದ ಹೂವು ಅಂತಿರ್ತದದು. ಅದು ಮೇಲ್ನೋಟಕ್ಕೆ ನೋಡಲಿಕ್ಕೆ ಭಾಳ ಸುಂದರ ಇರ್ತದೆ, ಆದರೆ ಅದರೊಳಗೆ ಯಾವುದೇ ಸುಗಂಧ ಇರಂಗಿಲ್ಲ, ಅದು ಯಾವುದಕ್ಕೂ ಉಪಯೋಗ ಬರಂಗಿಲ್ಲ. ಹಂಗೆ ಈ ಸಾಂಸಾರಿಕ ಮನುಷ್ಯರ ಒಂದು ಪ್ರಲೋಭನೆಗೆ ಅವರು ಒಳಗಾಗಿ ಬಿಡ್ತಾರ ಅಂಥೇಳಿ ಹಿಂಗೆ ಹೇಳ್ಕೊಂಡು ಬಂದರು. ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪುರತ ಚೇತಸಾಂ. ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದರು. ಬುದ್ಧಿ ಎಂಬ ಪದ ಇದು ಯಾವುದರ ವಾಚಕ ಮತ್ತು
ಮತ್ತು ಇಲ್ಲಿ ಸಮಾಧಿ ಅರ್ಥವನ್ನು ಪರಮಾತ್ಮ ಅಂತ ಹೆಂಗೆ ತಿಳ್ಕೊಳ್ಬೇಕು ಅಂತ ಇಲ್ಲಿ ಸಂಶಯ ಬಂದರೆ ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. 41ನೇ ಶ್ಲೋಕದೊಳಗೆ ಅಲ್ಲಿ ಒಂದು ಲಕ್ಷಣವನ್ನು ಏನು ಮಾಡಿದಾರಲ್ಲ ಅದೇ ನಿಶ್ಚಯಾತ್ಮಕವಾದ ಬುದ್ಧಿ ಅಂತ. ವ್ಯವಸಾಯಾತ್ಮಕ ಬುದ್ಧಿ ಅಂದರೆ ನಿಶ್ಚಯಾತ್ಮಕವಾಗಿರತಕ್ಕಂಥ ಬುದ್ಧಿ. ಸಮಾಧೀಯತೆ ಅಸ್ಮಿನ್ ಬುದ್ಧಿ ಇತಿ ಸಮಾಧಿ. ಈ ರೀತಿ ಉತ್ಪತ್ತಿಯನ್ನು ಮಾಡಿದಾಗ ಸಮಾಧೀಯತೆ ಅಸ್ಮಿನ್ ಬುದ್ಧಿ ಇತಿ ಸಮಾಧಿ ಅಂತ ಹೇಳ್ತಾರೆ. ಇಲ್ಲಿ ಸಮಾಧಿ ಅರ್ಥವನ್ನು ಪರಮಾತ್ಮ ಅಂತ ನಾವು ಮಾಡಬೇಕು. ಯಾಕಂದರೆ ಮೇಲೆ ಹೇಳಿದಂಥ ವಾಕ್ಯದಿಂದ ಇಲ್ಲಿ ಮನುಷ್ಯರ ಮನಸ್ಸನ್ನುವಂಥದ್ದು ಏನಾಗ್ಯದ, ಭೋಗ ಮತ್ತು ಐಶ್ವರ್ಯಗಳಲ್ಲಿ ಆಸಕ್ತಿ ಆಗಿಬಿಟ್ಟದು. ಯಾವಾಗಲೂ ಚಂಚಲವಾಗಿರುತ್ತದೆ. ಅವರು ಅತ್ಯಂತ ಸ್ವಾರ್ಥಪರನಾಗಿರ್ತಾ ಇದ್ದಾರೆ. ಆದ್ದರಿಂದ ಅವರಿಗೆ ಪರಮಾತ್ಮನಲ್ಲಿ ಅಚಲವಾಗಿರತಕ್ಕಂಥ ಸ್ಥಿರವಾಗಿರುವಂಥ ಒಂದು ಬುದ್ಧಿ ಅನ್ನುವಂಥದ್ದು ಅವ್ರಿಗೆ ಇರ್ತದೇನು ಅಂತಂದರೆ ಇರೋದಿಲ್ಲ. ಅದಕ್ಕೆ ಅವರಿಗೆ ಸಮಾಧಿ ಅಂತಂದರೆ ನಾವು ಪತಂಜಲಿಕಾರರು ಹೇಳುವಂಥ ಸಮಾಧಿ ಅಂತ ಅರ್ಥ ಮಾಡಬಾರ್ದು. ಇಲ್ಲಿ ಸಮಾಧಿ ಎನ್ನುವಂಥ ಶಬ್ದಕ್ಕೆ ಅವರು ಪರಮಾತ್ಮ ಅಂತ ಇಲ್ಲಿ ಅರ್ಥವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಬಂದರು. ನೋಡಿರಿ, ಅಂದರೆ ಈ ಒಟ್ಟು 3 ಶ್ಲೋಕಗಳ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಯಾರು ಕೇವಲ ಭೋಗದಲ್ಲೇ ತನ್ಮಯರಾಗಿದ್ದಾರ, ಯಾರು ಕರ್ಮಫಲಗಳನ್ನೇ ಪ್ರಶಂಸೆ ಮಾಡುವಂಥ ವೇದವಾಕ್ಯಗಳಲ್ಲೇ ಪ್ರೀತಿನಿಟ್ಟಿದ್ದಾರ, ಯಾರ ಬುದ್ಧಿಯೊಳಗೆ ಸ್ವರ್ಗವೇ ಅತ್ಯಂತ ಶ್ರೇಷ್ಠವಾದ ಪ್ರಾಪ್ಯ ವಸ್ತು ಅನ್ನುವಂಥದ್ದಾಗ್ಯದ ಮತ್ತು ಸ್ವರ್ಗಕ್ಕಿಂತಲೂ ಬೇರೆ ಹೆಚ್ಚಿನ ವಸ್ತು ಅನ್ನುವಂಥದ್ದೇ ಅವ್ರ ದೃಷ್ಟಿಯೊಳಗೆ ಇಲ್ಲವೇ ಇಲ್ಲ ಅಂತ ಹಿಂಗೇನು ಹೇಳ್ತಾ ಇದ್ದಾರಲ್ಲ, ಅಂಥ ಅವಿವೇಕಿ ಜನ ಈ ಪ್ರಕಾರವಾಗಿರ್ತಕ್ಕಂಥ ಇಲ್ಲಿ ಪುಷ್ಪಿತ ಅಂದ್ರೇನು, ಕೇವಲ ತೋರಿಕೆಗೆ ಮಾತ್ರ ಅತ್ಯಂತ ಶೋಭಾಯಮಾನವಾಗಿರುವಂಥ ಮಾತುಗಳನ್ನ ಆಡ್ತಾ ಇರ್ತಾರಂತ. ಅವರ ಆ ವಾಣಿ ಎನ್ನುವಂಥದ್ದು ಈ ಜನ್ಮರೂಪ ಕರ್ಮಫಲಗಳನ್ನು ಮತ್ತು ಭೋಗರೂಪವಾಗಿರ್ತಕ್ಕಂಥ ಮತ್ತು ಐಶ್ವರ್ಯ ಪ್ರಾಪ್ತಿಗಾಗಿ ನಾನಾ ಪ್ರಕಾರವಾಗಿರತಕ್ಕಂಥ ಕ್ರಿಯೆಗಳನ್ನು ವರ್ಣನ ಮಾಡ್ತಾ ಇದ್ದಾವೆ. ಅಂಥ ವಾಣಿಗಳ ಮುಖಾಂತರ ಯಾರ ಮನಸ್ಸನ್ನುವಂಥದ್ದು ಹರಣ ಆಗೈತಲ್ಲ, ಮತ್ತು ಯಾರು ಭೋಗ ಐಶ್ವರ್ಯಗಳಲ್ಲಿ ಅತ್ಯಂತ ಆಸಕ್ತರಾಗಿದ್ದಾರಲ್ಲ, ಅಂಥ ಪುರುಷರು ಸಮಾಧಿಯಲ್ಲಿ ಅಂದರೆ ಪರಮಾತ್ಮನಲ್ಲಿ ನಿಶ್ಚಯವಾಗಿರ್ತಕ್ಕಂಥ ಬುದ್ಧಿಯನ್ನು ಅವರು ಇಟ್ಟಿರುವುದಿಲ್ಲ ಅಂತ ಹೇಳ್ಕೊಂಡು ಬಂದರು. ಅಂದರೆ ಇಲ್ಲಿ ಸಕಾಮ ಕರ್ಮಿಗಳ ಒಂದು ಲಕ್ಷಣ, ಆ ಸಕಾಮ ಕರ್ಮಗಳ ಒಂದು ಅಭಿಪ್ರಾಯ ಏನದ ಮತ್ತು ಅವರಿಗೆ ಆಗುವಂಥ ನಷ್ಟ ಏನು ಅನ್ನೋದ್ರ ಬಗ್ಗೆ ಈ 3 ಶ್ಲೋಕಗಳಲ್ಲಿ ಭಗವಂತ ಭಾಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದ. ಅಂದರೆ ಅವರು ವಿಚಾರ ಮಾಡಿ ವೇದಗಳ ರಹಸ್ಯವನ್ನು ಅವರು ಅದರ ತಾತ್ಪರ್ಯ ಏನನ್ನೋದು ಅನ್ನುವಂಥ ಅದನ್ನು ಗ್ರಹಿಸುವಂಥ ಯೋಗ್ಯತೆ ಅವರಿಗಿರಂಗಿಲ್ಲ. ಮತ್ತು ವೇದಗಳಲ್ಲಿ ಅಭಿರುಚಿಯನ್ನು ಹುಟ್ಟಿಸ್ತಕ್ಕಂಥ, ಅಂದರೆ ಸ್ವರ್ಗ ಅಂತಂದ್ರೆ ಏನು, ಅಲ್ಲಿ ನಂದನಾವರ, ಅಪ್ಸರಾಸ್ತ್ರೀ, ತಿಲೋತ್ತಮೆ, ಐರಾವತ, ಕಾಮಧೇನು ಆ ಭೋಗಗಳ ಬಗ್ಗೆ ವರ್ಣನೆ ಇರ್ತೈತಲ್ಲ, ಆ ವಾಕ್ಯಗಳ ಮೇಲೆ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾ ಇದ್ದಾರೆ. ಅಂದರೆ ಅವರು ಈ ಭೋಗಗಳಲ್ಲೇ ಮುಳುಗಿ ಹೋಗಿಬಿಟ್ಟಿರ್ತಾರಂತ. ಯಾಕಂದರೆ ಅಲ್ಲೆಲ್ಲ ವರ್ಣನ ಬರ್ತೈತೆ ನೋಡ್ರಿ, ಇಲ್ಲ ಅವು ಸ್ವರ್ಗಲೋಕದ ವರ್ಣನೆ ಎನ್ನುವಂಥದ್ದನ್ನು ಮಾಡ್ತಾರೆ. ಅಲ್ಲಿ ಕೇವಲ ಅಪ್ಸರಾಸ್ತ್ರೀಯರೊಡನೆ ವಿಹಾರ, ಅಮೃತಪಾನ, ಒಳ್ಳೆಯ ಪಾರಿಜಾತದ ಸುಗಂಧ, ಆ ಸುಖವನ್ನು ಅನುಭೋಗ ಮಾಡೋದು, ದೇವತೆಗಳೆಲ್ಲ ಈ ದೇವತೆಗಳಿಗೆಲ್ಲ ಅತಿ ಉತ್ಕೃಷ್ಟವಾದಂಥ ಸ್ಥಾನವನ್ನು ಪಡ್ಕೊಳ್ಳೋದು, ಆ ಐಶ್ವರ್ಯ ಪಡೆಯುವುದಕ್ಕೋಸ್ಕರವಾಗಿಯೇ ಇಲ್ಲಿ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಕರ್ಮಫಲವನ್ನು ಕೊಡುವಂಥ ನಾನಾ ರೀತಿಯಾಗಿರ್ತಕ್ಕಂಥ ಕರ್ಮಗಳ ಒಂದು ವಿಷಯವನ್ನು ಹೇಳುವಂಥ ಏನು ಮಾತುಗಳದಾವಲ್ಲ, ಅವು ಮುತ್ತುಗದ ಹೂವು ಬಿಟ್ಟಂಗವು, ನೋಡೋದಕ್ಕೆ ಮಾತ್ರ ಅವು ಭಾಳ ಚಂದ ಇರ್ತಾವೆ, ಭಾಳ ಮನೋಹರ ಇರ್ತಾವೆ. ಆದರೆ ಅವು ಕೇಳೋಕ್ಕಷ್ಟ ಅವ್ರ ಮಾತುಗಳು ಅಷ್ಟು ಸುಂದರ ಇರ್ತಾವೆ ಅಂತ. ಆ ಕರ್ಮಿಗಳು, ಸಕಾಮ ಕರ್ಮಿಗಳು ಆ ಸ್ವರ್ಗಲೋಕದ ಭೋಗಗಳೇ ಅವೇ ನಿಜವಾದ ಸುಖ, ಅದ ಪರಮಪುರುಷಾರ್ಥ ಅಂತ ಅವರು ತಿಳ್ಕೊಂಡು ಅದರಲ್ಲಿ ಆಸಕ್ತರಾಗಿ ಆ ಕರ್ಮಗಳೇ ತೊಡಗಿರ್ತಾ ಇದ್ದಾರ ಅಂತ. ಇವರಿಗೇನಾಗ್ತದೆ, ಇವರಿಗೇನು ಸಕಾಮ ಕರ್ಮ ಮಾಡಿದ್ರೆ ನಮಗೆ
ಏನು ಫಲ ಸಿಗ್ತದೆ ಅಂತ ನೀವು ಅನ್ಬೋದು. ಆ ಸ್ವರ್ಗ ಸುಖದ ಒಂದು ಅನುಭವದಲ್ಲಿ ಯಾವ ಒಂದು ಅಲ್ಲಿ ಇರುವಂಥ ಒಂದು ಐಶ್ವರ್ಯ ಏನದಾವಲ್ಲ ಅದರಲ್ಲಿ ಹೆಚ್ಚು ಆಸಕ್ತರಾಗಿ ಅವರು ಅವರ ಒಂದು ಮಾತಿನ ಸೆಳೆತಕ್ಕೆ ಸಿಕ್ಕಿರ್ತಕ್ಕಂಥ ಮನಸ್ಸುಳ್ಳಂಥ ಈ ಸಕಾಮ ಕರ್ಮಿಗಳಿಗೆ ಈ ಎಲ್ಲ ಸುಖಾನುಭವಗಳಿಗೆ ಅಸಾಧ್ಯ ಆಧಾರ ಸ್ಥಾನವಾಗಿರ್ತಕ್ಕಂಥ ಯಾವ ಒಂದು ಪರಮಾತ್ಮ ಅವರ ಮನಸ್ಸಿನಲ್ಲಿ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ಒಂದು ಏಕಮುಖವಾಗಿರುವಂಥ ಒಂದು ತಿಳುವಳಿಕೆ ಎನ್ನುವಂಥದ್ದು ಅವರಿಗೆ ಉಂಟಾಗುವುದಿಲ್ಲ. ಪರಮಾತ್ಮನ ಧ್ಯಾನದಲ್ಲಿ ಅವರು ತೊಡಗ್ತಾರೆ ಎನ್ನುವಂಥ ಅಂದರೆ ಇಲ್ಲ. ಅವರು ಅನಿತ್ಯವಾಗಿರುವಂಥ ಕ್ಷಣಿಕ ಸುಖವನ್ನು ಕೊಡುವಂಥ ಸ್ವರ್ಗಾದಿ ಭೋಗಗಳಲ್ಲೇ ಆಸಕ್ತರಾಗಿ ಅವರು ತಮ್ಮ ಜನ್ಮವನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ ಅಂತ. ಅದಕ್ಕೆ ಉಪನಿಷತ್ತುಗಳಲ್ಲಿಯೂ ಕೂಡ ಇದರ ಬಗ್ಗೆ ಸಾಕಷ್ಟು ವರ್ಣನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವು ಇಂಥವ್ರು ಬೆನ್ನು ಹತ್ತಿದ್ದೀವಿ ಅಂತಂದ್ರೆ ನಾವು ಕೂಡ ಮತ್ತೆ ಈ ಮರ್ತ್ಯಲೋಕದಲ್ಲಿ ಹುಟ್ಟಿ ಬರ್ತೀವಿ ಅಂತ. ಅವಿದ್ಯಾಯಾಮಂತರೆ ವರ್ತಮಾನಾಂ ಸ್ವಯಂ ಧೀರ ಪಂಡಿತ ಮನ್ಯಮಾನ ತಂದ್ರನ್ಯಮಾನ ಪರ್ಯಂತಿ ಮೂಢ ಅಂದೇನೈವ ನೀಯಮಾನ ಯಥಾಂಧಾಹ. ಶ್ರುತಿ ಹೇಳ್ತದೆ. ಅಂದರೆ ಅವಿದ್ಯೆ ಉಳ್ಳವರಾಗಿ ನಾವೇ ಶ್ರೇಷ್ಠವಾಗಿರ್ತಕ್ಕಂಥ ಪಂಡಿತರು, ನಮ್ಮ ಸಮಾನ ಯಾರೂ ಇಲ್ಲ, ನಿಮ್ಮನ್ನು ಶ್ರೇಷ್ಠವಾದ ಮುಕ್ತಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬೋಧ ಮಾಡ್ತಕ್ಕಂಥ ಎಷ್ಟೋ ಜನ ಗುರುಗಳದಾರ. ಅವರು ಬೆನ್ನು ಹತ್ತಿ ನಾವೇನಾದರೂ ಹೋದೀವಿ ಅಂತಂದ್ರೆ ಕುರುಡನ ಕೈ ಕುರುಡು ಹಿಡ್ಕೊಂಡು ಹೋದ್ರೆ ಹೆಂಗೆ ಯಾವುದೋ ಒಂದು ಹಳ್ಳದಲ್ಲಿ ತಗ್ಗಿನಲ್ಲಿ ಬಿದ್ದು ಯಾವ ರೀತಿ ಅನರ್ಥವನ್ನು ಹೊಂತಾರೋ ಹಂಗೆ ನಾವು ಕೂಡ ಅಜ್ಞಾನಿ ಪಾಮರರ ಒಂದು ಸಂಘ ಮಾಡಿ ಅವರು ಹೇಳುವಂಥ ಈ ಸಕಾಮ ಕರ್ಮಗಳ ಫಲಗಳ ಒಂದು ವರ್ಣನೆಯಲ್ಲಿ ನಾವು ಆಸಕ್ತರಾಗಿ ನಾವು ಅವ್ರ ಬೆನ್ನು ಹತ್ತಿದ್ದೀವಿ ಅಂತಂದರೆ ಇಹದಿಂದ ಪರಕ್ಕೆ ಪರದಿಂದ ಇಹಕ್ಕೆ ನಾವು ಸುತ್ತಬೇಕಾಗ್ತದೆ ಅಂಥೇಳಿ ಶ್ರುತಿ ಎನ್ನುವಂಥದ್ದು ಹೇಳ್ಕೊಂಡು ಬರ್ತದೆ. ಅದಕ್ಕೆ ಇಷ್ಟಾಪೂರ್ತಂ ವರಿಷ್ಠಂ ಮನ್ಯಮಾನ ನಾನಚ್ಛ್ರೇಯೋ ವೇದಯಂತೆ ಪ್ರಮೂಢಾಃ ಇಮಂ ಲೋಕಂ ಹೀನತರಂ ವಾ ವಿಸಂತಿ ಅಂತ. ಅಂದರೆ ಇಷ್ಟಾಪೂರ್ತ ಅಂತಂದ್ರೇನು, ಇಲ್ಲಿ ಶ್ರೌತಕರ್ಮ ಸ್ಮಾರ್ತಕರ್ಮ ಅಂತ ಬರ್ತಾವೆ. ಇಲ್ಲಿ ಯಜ್ಞಯಾಗ ಮಾಡೋದಾಗಲಿ ಮತ್ತು ಬಾವಿ ತೋಡಿಸೋದು, ರಸ್ತೆ ಮಾಡೋದು, ಮಂದಿರ ಕಟ್ಟಿಸೋದು ಮೊದಲಾಗಿರ್ತಕ್ಕಂಥ ಅನೇಕ ಸತ್ಕರ್ಮಗಳದಾವು. ಅದಕ್ಕೆ ಇದೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾ ಇದ್ದಾರೆ. ಅದಂದ್ರೆ ಅವರು ಇಷ್ಟಾಪೂರ್ತಂ ವರಿಷ್ಠಂ ಮನ್ಯಮಾನಾಃ ನಾನಚ್ಛ್ರೇಯೋ ವೇದಯಂತೆ ಪ್ರಮೂಢಾಃ. ಇದಕ್ಕಂತಲೂ ಶ್ರೇಯೋ ಮಾರ್ಗ ಅನ್ನುವಂಥದ್ದು ಮತ್ತೊಂದಿಲ್ಲ. ನಾಕಸ್ಯ ಪೃಷ್ಠೇ ಸುಕೃತೇನು ಭೂತ್ವ. ಅವರು ಸ್ವರ್ಗಲೋಕದೊಳಗೆ ಆ ಸ್ವರ್ಗ ಸುಖಗಳನ್ನು ಅನುಭೋಗ ಮಾಡಿ ಮತ್ತೆ ಈ ಮರ್ತ್ಯಲೋಕದಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ ಅಂತ. ಇಮಂ ಲೋಕಂ ಹೀನತರಂ ವಾ ವಿಶಂತಿ ಅಂತ ಉಪನಿಷತ್ತು ಹೇಳ್ತದೆ. ಅಂದರೆ ಈ ಮರ್ತ್ಯಲೋಕದಲ್ಲಿಯೇ ಪುನಃ ಪುನಃ ಅವರು ಹುಟ್ಟಿ ಬರ್ತಾ ಇದ್ದಾರೆ. ಆದ್ದರಿಂದ ಈ ಸ್ವರ್ಗ ಸುಖಗಳೇನದಾವು ಅಂತಂದ್ರೆ ಇವು ಕೇವಲ ನಾವು ಮಾಡುವಂಥ ಪುಣ್ಯ ಕಾರ್ಯಗಳಿಂದ ಪ್ರಾಪ್ತಿಯಾಗುವಂಥವುಗಳಾಗಿದ್ದಾವೆ. ಆ ಪುಣ್ಯ ಫಲವನ್ನು ಅನುಭವಿಸಿದ ನಂತರದಲ್ಲಿ ಮತ್ತೆ ನಾವು ಈ ಮರ್ತ್ಯಲೋಕದಲ್ಲಿ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿದಂತೆ ಪುಣ್ಯ ಕ್ಷೀಣ ಆದ ಬಳಿಕ ನಾವು ಪುನಃ ಈ ಮರ್ತ್ಯಲೋಕದಲ್ಲಿ ಹುಟ್ಟಿ ಬರ್ತೀವಿ. ಆದ್ದರಿಂದ ಈ ಕರ್ಮಗಳು ಶ್ರೇಷ್ಠ ಅಲ್ಲ. ನಾವು ಸಕಾಮವಾಗಿ ವೇದೋಕ್ತ ಕರ್ಮಗಳನ್ನು ನಾವಿಲ್ಲಿ ಮಾಡದೆ ಪರಮಾತ್ಮನ ಪ್ರಾಪ್ತಿಗೆ ಸಾಧನವಾಗಿರತಕ್ಕಂಥ ಯಾವ ಜ್ಞಾನದ ಮಾತುಗಳು ಅಂತೇನದಾವು ಉಪನಿಷತ್ತುಗಳಲ್ಲಿ ಹೇಳುವಂಥ ಆ ಭಗವತ್ ತತ್ವವನ್ನು ನಾವು ಗುರುಮುಖೇನ ಚೆನ್ನಾಗಿ ನಾವು ಅರ್ಥಕೊಂಡೀವಿ ಅಂತಂದ್ರೆ ನಮಗೆ ಜ್ಞಾನ ಅನ್ನುವಂಥದ್ದಾಗ್ತದೆ. ಆ ಪರಮಾತ್ಮನಲ್ಲಿ ನಾವು ಮಗ್ನರಾಗಿ ಬಿಡ್ತಾ ಇದ್ದೀವಿ. ಆ ಭಗವಂತ ನಮಗೆ ಆ ನಿತ್ಯ ಮುಕ್ತಿಯನ್ನೇ ಕರುಣಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡು ಈ ಒಂದು 3 ಶ್ಲೋಕಗಳಲ್ಲಿ ಭಗವಂತ ಈ ಸಕಾಮ ಕರ್ಮಿಗಳ ಒಂದು ಅವರ ಸ್ವಭಾವ, ಅವರ ಒಂದು ಸಿದ್ಧಾಂತ, ಅವರಿಗೆ ಆಗ್ತಕ್ಕಂಥ ಒಂದು
ಯಾವ ಒಂದು ಅನರ್ಥ ಅನ್ನುವಂಥದ್ದೇನು ಅನ್ನೋದ್ರ ಬಗ್ಗೆ ಈ 3 ಶ್ಲೋಕಗಳಲ್ಲಿ ಬಹು ಸುಂದರವಾಗಿ ಉಪದೇಶ ಮಾಡ್ಕೊಂಡು ಬಂದಿದ್ದಾನೆ. ಮತ್ತೆ ಮುಂದಿನ ಶ್ಲೋಕವನ್ನು ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ ಈ 2 ನುಡಿ ಸದ್ಗುರುಚರಣಕ್ಕೆ ಅರ್ಪಿಸಿ ಇಲ್ಲಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.